ವೆಲ್ಕಮ್ ಟು ಯೋರ್ ಕ್ಲಾಸ್ ಯೋರ್ ಫ್ಯೂಚರ್ ಯೂಟ್ಯೂಬ್ ಚಾನಲ್. ಇಂದು ನಾವು 5ನೇ ತರಗತಿ ಕನ್ನಡ ವಿಷಯ ಪಾಠ 1 ನನ್ನ ದೇಶ ನನ್ನ ಜನ ಈ ಪಾಠದ ಪ್ರಶ್ನೋತ್ತರಗಳನ್ನ ನೋಡೋಣ. ಇದಕ್ಕಿಂತ ಮುಂಚಿನ ಭಾಗದಲ್ಲಿ ನಾವು ಈಗಾಗಲೇ ಏನಂತಂದ್ರೆ ಪಾಠದ ವಿವರಣೆಯನ್ನು ನೋಡಿದ್ವಿ. ಆ ಒಂದು ಪಾಠದ ವಿವರಣೆಯ ವಿಡಿಯೋ ಈಗಾಗಲೇ ನಮ್ಮ ಚಾನೆಲ್ ನಲ್ಲಿ ಲಭ್ಯವಿದೆ, ನೀವಲ್ಲಿ ಹೋಗಿ ನೋಡ್ಕೊಳ್ಬಹುದು. ಸರಿನಾ? ಬನ್ನಿ ಪಾಠದ ಪ್ರಶ್ನೋತ್ತರಗಳನ್ನ ನೋಡೋಣ. ಅದಕ್ಕಿನ್ನು ಮುಂಚಿತವಾಗಿ ನಾವೇನ್ ಮಾಡೋಣ ಅಂತಂದ್ರೆ ಇಲ್ಲಿ ಪದಗಳ ಅರ್ಥವನ್ನ ನೋಡಿಕೊಳ್ಳೋಣ. ಸರಿನಾ? ಕರಾವಳಿ ಸಮುದ್ರ ದಂಡೆ, ಘಟ್ಟ ಬೆಟ್ಟಗಳ ಸಾಲು, ಪರ್ವತ ದೊಡ್ಡ ಬೆಟ್ಟ, ಪ್ರತೀಕ ಪ್ರತಿರೂಪ ಚಿಹ್ನೆ, ಬಣ್ಣಿಸು ಹೊಗಳು, ಬಾವುಟ ಪತಾಕೆ ಧ್ವಜ, ಮನೋಭಾವ ಮನಸ್ಸಿನ ಭಾವನೆ, ವಿಶಾಲ ವಿಸ್ತಾರವಾದ ಅಗಲವಾದ, ಸುಳಿವು ಸುಳುಹು ಕುರುಹು ಜಾಡು, ಕೋರು ವಿನಂತಿಸು, ನಾಡು ದೇಶ, ಫಲವತ್ತಾದ ಸಾರವತ್ತಾದ, ಬಲಿದಾನ ಆಹುತಿ, ಬಹು ಅಧಿಕ ಅನೇಕ, ಬೀಡು ನೆಲೆ ಮನೆ, ಮೀರಿದ ದಾಟಿದ, ಸಂಕೇತ ಗುರುತು, ಹಬ್ಬು ಹರಡು. ಸರಿನಾ? ಇವಿಷ್ಟು ಏನಾಯ್ತು ಪ್ರಶ್ನೋತ್ತರಗಳು. ಇನ್ನು ಮುಂದಿನ ಭಾಗ ಪ್ರಶ್ನೆಗಳನ್ನ ಉತ್ತರಿಸಿ ಅದು ಒಂದು ವಾಕ್ಯದಲ್ಲಿ. ಮೊದಲನೆಯ ಪ್ರಶ್ನೆ, ಭಾರತವನ್ನು ಯಾವ ಯಾವ ಹೆಸರುಗಳಿಂದ ಕರೆಯುತ್ತಾರೆ? ಯಾರು ನನ್ನ ಪಾಠ ವಿವರಣೆಯ ಮೊದಲನೆಯ ಭಾಗದ ವಿಡಿಯೋನ ನೋಡಿರಲ್ಲ, ನೀವೆಲ್ಲರೂ ನಾನು ಆನ್ಸರ್ ಹೇಳೋಕಿನ್ನ ಮುಂಚೆನೆ ಹೇಳ್ಬಿಡ್ತೀರಿ. ಸೊ ಯಾರು ನೋಡಿಲ್ಲ ಅವರಿಗೋಸ್ಕರ ಇದು ಆನ್ಸರ್. ಉತ್ತರ, ಭಾರತವನ್ನು ಭರತಖಂಡ, ಹಿಂದೂಸ್ತಾನ್, ಇಂಡಿಯಾ ಎಂಬ ಹೆಸರುಗಳಿಂದ ಕರೆಯುತ್ತಾರೆ. ಪ್ರಶ್ನೆ 2, ಭಾರತದಲ್ಲಿ ಹರಿಯುವ ಪ್ರಮುಖ ನದಿಗಳು ಯಾವುವು? ಉತ್ತರ, ಗಂಗಾ, ಯಮುನಾ, ಸಿಂಧು, ಕಾವೇರಿ, ಗೋದಾವರಿ, ಕೃಷ್ಣೆ ಮುಂತಾದ ಪ್ರಮುಖ ನದಿಗಳು ಭಾರತದಲ್ಲಿ ಹರಿಯುವವು. ಪ್ರಶ್ನೆ 3, ಭಾರತದಲ್ಲಿ ಕಂಡುಬರುವ ಪ್ರಮುಖ ಕಾಡು ಪ್ರಾಣಿಗಳು ಯಾವುವು? ಉತ್ತರ, ಹುಲಿ, ಸಿಂಹ, ಆನೆ, ಜಿಂಕೆ, ಚಿರತೆ ಮುಂತಾದ ಪ್ರಮುಖ ಕಾಡು ಪ್ರಾಣಿಗಳು ಭಾರತದಲ್ಲಿ ಕಂಡು ಬರುವವು. ಪ್ರಶ್ನೆ 4, ನಮ್ಮ ರಾಷ್ಟ್ರಗೀತೆ ಯಾವುದು? ಅದನ್ನು ರಚಿಸಿದ ಕವಿ ಯಾರು? ಉತ್ತರ, ಜನಗಣ ಮನ ಇದು ನಮ್ಮ ರಾಷ್ಟ್ರಗೀತೆ. ಇದನ್ನು ರಚಿಸಿದವರು ರವೀಂದ್ರನಾಥ್ ಟ್ಯಾಗೋರ್. ಪ್ರಶ್ನೆ 5, ವಂದೇ ಮಾತರಂ ಗೀತೆಯನ್ನು ರಚಿಸಿದವರು ಯಾರು? ಉತ್ತರ, ವಂದೇ ಮಾತರಂ ಗೀತೆಯನ್ನು ರಚಿಸಿದವರು ಬಂಕಿಂ ಚಂದ್ರ ಚಟರ್ಜಿ ಅವರು. ಮುಂದೆ ಸಾಗೋಣ. ಇನ್ನು 2-3 ವಾಕ್ಯಗಳಲ್ಲಿನ ಪ್ರಶ್ನೆ. ಅದರಲ್ಲಿನ ಮೊದಲನೆಯ ಪ್ರಶ್ನೆ, ಭಾರತೀಯರಲ್ಲಿ ಎಂತಹ ಗುಣ ಸ್ವಭಾವಗಳಿವೆ? ಉತ್ತರ, ಭಾರತೀಯರು ಶಾಂತಿಪ್ರಿಯರು ಮತ್ತು ವಿಶಾಲ ಮನೋಭಾವದವರು. ಇವರು ಜಾತಿ ಮತ ಭಾಷೆಗಳ ಭೇದವಿಲ್ಲದೆ ಒಂದಾಗಿ ಬಾಳುವ ಗುಣ ಹೊಂದಿದ್ದಾರೆ. ಪ್ರಶ್ನೆ 2, ನಮ್ಮ ರಾಷ್ಟ್ರಧ್ವಜದ ವಿಶೇಷತೆಗಳೇನು? ಉತ್ತರ, ನಮ್ಮ ರಾಷ್ಟ್ರಧ್ವಜವು 3 ಬಣ್ಣಗಳಿಂದ ಕೂಡಿದೆ. ಕೇಸರಿ ತ್ಯಾಗದ ಸಂಕೇತ, ಬಿಳಿ ಶಾಂತಿಯ ಸಂಕೇತ ಮತ್ತು ಹಸಿರು ಸಮೃದ್ಧಿಯ ಸೂಚಕವಾಗಿದೆ ಅಥವಾ ಸಂಕೇತವಾಗಿದೆ. ಮಧ್ಯದಲ್ಲಿರುವ ನೀಲಿ ಬಣ್ಣದ ಚಕ್ರವು ಪ್ರಗತಿಯ ಸಂಕೇತವಾಗಿದೆ. ಸೊ ಇದೇ ನಮ್ಮ ರಾಷ್ಟ್ರಧ್ವಜದ ವಿಶೇಷತೆಗಳು. ಮುಂದೆ ಪ್ರಶ್ನೆ 3, ದೇಶದ ರಕ್ಷಣೆಗಾಗಿ
ಮಾಡಿದ ಆಗಿದೆ ಇದನ್ನ ಮಡಿದ ಅಂತ ಮಾಡ್ಕೊಂಡ್ಬಿಡಿ. ಮಡಿದ ವೀರ ಯೋಧರ ಹೆಸರುಗಳನ್ನು ಬರೆಯಿರಿ. ಉತ್ತರ: ಕಿತ್ತೂರು ಚೆನ್ನಮ್ಮ, ರಾಣಿ ಲಕ್ಷ್ಮೀಬಾಯಿ, ಟಿಪ್ಪು ಸುಲ್ತಾನ್, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್ ಮೊದಲಾದವರು ದೇಶದ ರಕ್ಷಣೆಗಾಗಿ ಮಡಿದ ವೀರ ಯೋಧರು. ಇಲ್ಲೆಲ್ಲ ಕೊಮ ಕೊಟ್ಕೊಂಡ್ಬಿಡಿ. ಕಿತ್ತೂರು ರಾಣಿ ಚೆನ್ನಮ್ಮ ಆದ್ಮೇಲೆ ಕೊಮ, ರಾಣಿ ಲಕ್ಷ್ಮೀಬಾಯಿ ಆದ್ಮೇಲೆ ಕೊಮ, ಟಿಪ್ಪು ಸುಲ್ತಾನ್ ಆದ್ಮೇಲೆ ಒಂದು ಕೊಮ ಕೊಡಿ, ಭಗತ್ ಸಿಂಗ್ ಆದ್ಮೇಲೆ ಒಂದು ಕೊಮ ಕೊಡಿ. ಸರಿನಾ? ಎಸ್. ಆಮೇಲೆ ಏನು ಬರುತ್ತೆ? ಚಂದ್ರಶೇಖರ್ ಆಜಾದ್ ಮೊದಲಾದವರು ದೇಶದ ರಕ್ಷಣೆಗಾಗಿ ಮಡಿದ ವೀರ ಯೋಧರು. ಬನ್ನಿ ಮುಂದೆ ಹೋಗೋಣ. ಪ್ರಶ್ನೆ 4. ದೇಶದ ಪ್ರಮುಖ ಕವಿಗಳು ಹಾಗೂ ಮಹಾತ್ಮರ ಹೆಸರುಗಳನ್ನ ಪಟ್ಟಿ ಮಾಡಿ. ಉತ್ತರ: ದೇಶದ ಪ್ರಮುಖ ಕವಿಗಳು ವಾಲ್ಮೀಕಿ, ವ್ಯಾಸ, ಪಂಪ, ಹರಿಹರ, ರಾಘವಾಂಕ, ಕುಮಾರವ್ಯಾಸ, ಕಬೀರ. ಇನ್ನು ದೇಶದ ಪ್ರಮುಖ ಮಹಾತ್ಮರುಗಳೆಂದರೆ ಬುದ್ಧ, ಬಸವ, ಅಲ್ಲಮ, ಗಾಂಧಿ, ಅಂಬೇಡ್ಕರ್. ಅ ಪಟ್ಟಿಗೆ ಬ ಪಟ್ಟಿಯನ್ನು ಹೊಂದಿಸಿ ಬರೆಯಿರಿ. ಹೊಂದಿಸಿ ಬರೆಯಬೇಕ್ರಿ. ಏನೇನು ಕೊಟ್ಟಿದೆ ಅ ಪಟ್ಟಿಯಲ್ಲಿ ಅಂದ್ರೆ ಹಿಮಾಲಯ, ಕನ್ನಡ, ಕಾವೇರಿ, ಪಂಪ, ಕ್ರೈಸ್ತ. ಇದನ್ನ ಬಿ ಪಟ್ಟಿಗೆ ಹೊಂದಿಸ್ಬೇಕು. ಏನೇನಿದೆ ಬಿ ಪಟ್ಟಿಯಲ್ಲಿ ಬರುವಂತಹ ಒಂದು ಅಂಶಗಳು? ಸಮುದ್ರ, ಕವಿ, ಪರ್ವತ, ಧರ್ಮ, ಭಾಷೆ, ನದಿ. ಸರಿನಾ? ಸೊ ನಾವಿಲ್ಲಿ ಹೊಂದಿಸಿ ಇಲ್ಲಿ ಈ ಕಡೆ ಬರೆದ್ಬಿಡೋಣ. ಸೊ ಹಿಮಾಲಯ ಪರ್ವತ, ಕನ್ನಡ ಇದೊಂದು ಭಾಷೆ, ಕಾವೇರಿ ಇದೊಂದು ನದಿಯ ಹೆಸರು, ಪಂಪ ಇವರೊಬ್ಬ ಕವಿ, ಕ್ರೈಸ್ತ ಇದೊಂದು ಧರ್ಮ. ಹಿಮಾಲಯ ಪರ್ವತ, ಕನ್ನಡ ಭಾಷೆ, ಕಾವೇರಿ ನದಿ, ಪಂಪ ಕವಿ, ಕ್ರೈಸ್ತ ಧರ್ಮ. ಸರಿನಾ? ಎಸ್. ಮುಂದೆ ಹೋಗೋಣ. ಏನಿದೆ ಇಲ್ಲಿ? ಪ್ರಶ್ನೆ ಬಿಟ್ಟ ಸ್ಥಳಗಳನ್ನು ಆವರಣದಲ್ಲಿ ನೀಡಿರುವ ಪದಗಳಿಂದ ಸರಿಯಾದುದನ್ನು ಆರಿಸಿ ಬರೆಯಿರಿ. ಏನಿದೆ ಆವರಣದಲ್ಲಿ ಅಂದ್ರೆ ಬ್ರಾಕೆಟ್. ಆವರಣ ಇನ್ ದ ಸೆನ್ಸ್ ಬ್ರಾಕೆಟ್. ಓಕೆ, ಅದರ ಅರ್ಥ ತ್ಯಾಗ, 3, ಶಾಂತಿ, ಸಮೃದ್ಧಿ. ಈ ಪದಗಳನ್ನ ಸರಿಯಾದ ಸ್ಥಾನದಲ್ಲಿ ಭರ್ತಿ ಮಾಡಿ ನಾವೇನ್ ಮಾಡ್ಬೇಕಂತಂದ್ರೆ ಇಲ್ಲಿ ಬಿಟ್ಟ ಸ್ಥಳಗಳನ್ನ ತುಂಬಿ ಬಿಡ್ಬೇಕು. ಒಂದೇನಿದೆ? ನಮ್ಮ ರಾಷ್ಟ್ರ ಧ್ವಜವು ಡ್ಯಾಶ್ ಬಣ್ಣಗಳಿಂದ ಕೂಡಿದೆ. ಎಷ್ಟು ಬಣ್ಣಗಳಿಂದ ಕೂಡಿದೆ ರೀ? 3. ಕರೆಕ್ಟ್. ನಮ್ಮ ರಾಷ್ಟ್ರ ಧ್ವಜವು 3 ಬಣ್ಣಗಳಿಂದ ಕೂಡಿದೆ. ಸೆಕೆಂಡ್ ಒನ್, ಕೇಸರಿ ಬಣ್ಣದ ಸಂಕೇತ ಡ್ಯಾಶ್. ಯಾವುದು? ತ್ಯಾಗ. ಕೇಸರಿ ಬಣ್ಣದ ಸಂಕೇತ ತ್ಯಾಗ. ಇದನ್ನು ಆಲ್ರೆಡಿ ಓದ್ಬಿಟ್ಟಿವಲ್ರಿ? ಎಸ್. ಮೊದಲನೇದು, ಬಿಳಿ ಬಣ್ಣದ ಸಂಕೇತ ಪ್ರತೀಕ ಶಾಂತಿ. ಬಿಳಿಯ ಬಣ್ಣದ ಪ್ರತೀಕ ಶಾಂತಿ. 4ನೇದು, ಹಸಿರು ಬಣ್ಣದ ಸೂಚಕ ಡ್ಯಾಶ್. ಉತ್ತರ ಸಮೃದ್ಧಿ. ಹೌದಲ್ರಿ? ಹಸಿರು ಬಣ್ಣ ಏನನ್ನ ಸೂಚಿಸುತ್ತೆ? ಸಮೃದ್ಧಿ, ಪ್ರಗತಿ, ಅಭಿವೃದ್ಧಿಯನ್ನ ಸೂಚಿಸುತ್ತೆ. ಮುಂದೆ ಹೋಗೋಣ. ಇವು ನಮ್ಮ ರಾಷ್ಟ್ರೀಯ ಚಿಹ್ನೆಗಳು. ಅವುಗಳ ಹೆಸರನ್ನು ಬರೆಯಿರಿ. ನಮ್ಗೆಲ್ಲ ಗೊತ್ತಿದೆಯಲ್ಲ ರಾಷ್ಟ್ರೀಯ ಚಿಹ್ನೆಗಳು. ಎಸ್. ಈಗ ನಾವೇನ್ ಮಾಡ್ಬೇಕಂದ್ರೆ ಅವುಗಳ ಹೆಸರುಗಳನ್ನ ಬರಿಬೇಕು. ಮೊದಲನೇದು ರಾಷ್ಟ್ರ ಲಾಂಛನ, ಎರಡನೇದು ರಾಷ್ಟ್ರ ಧ್ವಜ, ಇದು ರಾಷ್ಟ್ರೀಯ ಹೂ ಕಮಲ, ಮುಂದೆ ಬರೋದು ರಾಷ್ಟ್ರೀಯ ಪಕ್ಷಿ ನವಿಲು, ಇನ್ನು ಇದು ರಾಷ್ಟ್ರೀಯ ಪ್ರಾಣಿ ಹುಲಿ. ಸರಿನಾ? ಇವೆಲ್ಲವುಗಳೇನ್ರಿ? ಇವೆಲ್ಲವುಗಳು ನಮ್ಮ ರಾಷ್ಟ್ರೀಯ ಚಿಹ್ನೆಗಳು. ಮುಂದೆ ಹೋಗೋಣ. ಮೂರನೇದೇನ್ರಿ? ಭಾಷಾಭ್ಯಾಸ. ಅದರಲ್ಲಿ ಮೂರನೇ ಪ್ರಮುಖವಾದಂತ ಪ್ರಶ್ನೆ ಭಾಷಾಭ್ಯಾಸ. ಅದರಲ್ಲಿ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ. ಇಲ್ಲಿ ಕೆಲವೊಂದು ಪದಗಳನ್ನ ಕೊಟ್ಟಿದ್ದಾರೆ. ಅವುಗಳನ್ನ ಬಳಸಿ ನಾವೇನ್ ಮಾಡ್ಬೇಕಂದ್ರೆ ನಾವು ನಮ್ಮ ಸ್ವಂತ ವಾಕ್ಯಗಳನ್ನ ರಚನೆ ಮಾಡ್ಬೇಕು. ಫಸ್ಟ್ ಮೊದಲನೇದೇನಿದೆ? ಪ್ರಗತಿ. ದೇಶದ ಪ್ರಗತಿಯಲ್ಲಿ ನಮ್ಮ ಪ್ರಗತಿ ಅಡಗಿದೆ. ಹೌದಲ್ಲ? ದೇಶ ಅಭಿವೃದ್ಧಿ ಹೊಂದಿದ್ದರೆ ಮಾತ್ರ ನಾವೆಲ್ಲರೂ ಅಭಿವೃದ್ಧಿ ಸಾಧಿಸೋದಕ್ಕೆ ಸಾಧ್ಯ. ಅದಕ್ಕೆ ನಾವೇನಂತ ಇಲ್ಲಿ ಮಾಡಿದ್ವಿ ವಾಕ್ಯ? ದೇಶದ ಪ್ರಗತಿಯಲ್ಲಿ ನಮ್ಮ ಪ್ರಗತಿ ಅಡಗಿದೆ. ಎರಡನೇದ್ದು ಸುತ್ತುವರೆ. ಭಾರತ ದೇಶವು ಅನೇಕ ನೆರೆಹೊರೆ ದೇಶಗಳಿಂದ ಸುತ್ತುವರೆದಿದೆ. ಇಲ್ಲಿ ನೆರೆಹೊರೆ ದೇಶಗಳಲ್ಲಿ ಆಗಿದೆ. ದೇಶಗಳಲ್ಲಿ ಕಟ್ ಮಾಡ್ಕೊಂಡ್ಬಿಡಿ.
ನೇರವಾಗಿ ದೇಶಗಳಿಂದ ಸುತ್ತುವರೆದಿದೆ ಮಾಡ್ಕೊಂಡ್ಬಿಡಿ. ಹೌದಾ? ಮೂರನೇದು ಹಚ್ಚ ಹಸಿರು. ಭರತ ಭೂಮಿಯು ಹಚ್ಚ ಹಸುರಿನಿಂದ ಕಂಗೊಳಿಸುತ್ತದೆ. ನಾಲ್ಕನೇದ್ದು ಬಲಿದಾನ. ನಾವು ದೇಶಕ್ಕಾಗಿ ಬಲಿದಾನ ಕೊಡಲು ಸದಾ ಸಿದ್ಧರಾಗಿರಬೇಕು. ಐದನೇದು ಬೀಡು. ನಮ್ಮ ಭರತನಾಡು ವಿವಿಧ ಸಂಸ್ಕೃತಿಯ ಬೀಡು. ಹೌದಲ್ಲ? ವಿವಿಧ ಸಂಸ್ಕೃತಿಯ ಬೀಡು, ಕವಿಗಳ ಬೀಡು, ಕಲೆಗಳ ಬೀಡು, ಇಷ್ಟೆಲ್ಲ ಇದೆ ನಮ್ಮ ಭಾರತದಲ್ಲಿ. ಮುಂದಿನ ಪ್ರಶ್ನೆ ಈ ಪದಗಳನ್ನು ಓದುತ್ತಾ ಬರೆಯಿರಿ. ಸರಿನಾ? ಇದನ್ನು ಪುಸ್ತಕದಲ್ಲಿ ಕೊಟ್ಟಿದೆ, ಅಲ್ಲಿಯೇ ನಿಮಗೆ ಸ್ಥಳವನ್ನು ಕೂಡ ನೀಡಲಾಗಿದೆ ಬರೆಯೋದಕ್ಕೋಸ್ಕರ. ಇವುಗಳನ್ನು ಓದ್ಬೇಕು, ಬರಿಬೇಕು. ನಾನು ಅದನ್ನು ಓದ್ತೀನಿ, ನಾನು ಆಲ್ರೆಡಿ ಇದನ್ನ ಬರೆದು ಮುಗಿಸಾಗಿದೆ. ನೀವು ಕೂಡ ಇದೇ ರೀತಿಯಾಗಿ ಬರಿಬೇಕು. ಸೊ ಇಲ್ಲಿ ಉಪಖಂಡ, ಹಿಂದೂಸ್ತಾನ್, ಸಂಕೇತ, ಘಟ್ಟ. ಇಲ್ಲಿ ಘಟ ಆಗಿದೆ ನಮ್ದು, ನೀವು ಘಟ್ಟ ಕರೆಕ್ಟ್ ಆಗಿ ಮಾಡ್ಕೊಳ್ಳಿ. ಟವತ್ತನ್ನ ಕೊಟ್ಬಿಡಿ. ಸಮೃದ್ಧಿ. ನೆಕ್ಸ್ಟ್ ರಾಘವಾಂಕ, ಅಲ್ಲಮ, ಅಬ್ಬಕ್ಕ, ಹಚ್ಚ ಹಸಿರು, ಕಿತ್ತೂರು. ಇಷ್ಟು ಶಬ್ದಗಳನ್ನ ನೀಟಾಗಿ ಏನಂತಂದ್ರೆ ಬರೆದು ಇವುಗಳನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಸರಿನಾ? ಸೊ ಇದಿಷ್ಟು ಏನಂತಂದ್ರೆ ನಮ್ಮ ಮೊದಲನೆಯ ಪಾಠ ಯಾವುದೇ ನನ್ನ ದೇಶ ನನ್ನ ಜನದ ಏನಿದೆ ಇದು ಪ್ರಶ್ನೋತ್ತರಗಳ ಒಂದು ವಿವರಣೆ. ಸರಿನಾ? ಸೊ ಇಲ್ಲಿ ಮುಂದೆ ಇನ್ನೊಂದಿದೆ, ಕಾಶ್ಮೀರ್, ಕನ್ಯಾಕುಮಾರಿ, ಧರ್ಮ, ಕೃಷ್ಣ, ರಾಷ್ಟ್ರ. ಓಕೆ. ಸೊ ಇಲ್ಲಿವರೆಗೂ ನನ್ನ ವಿಡಿಯೋನ ವಾಚ್ ಮಾಡಿದಕ್ಕೋಸ್ಕರ ಧನ್ಯವಾದಗಳು. ಮುಂದೆನೂ ಕೂಡ ಮುಂದಿನ ಪಾಠಗಳನ್ನ ವೀಕ್ಷಿಸುವುದಕ್ಕೋಸ್ಕರ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.